ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇದುವರೆಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಮೊದಲಾಗಿ ವಿನಂತಿ ಮಾಡ್ಕೊಳ್ತಿದ್ದೇನೆ. ಸೊ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET ಒಂದು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಹೋಗ್ತಾನೆ. ಏನು ಇನ್ಫಾರ್ಮೇಷನ್ ಅಂದರೆ, ಒಂದು KCET ಎಕ್ಸಾಮ್ ಆಗಬೇಕಿದ್ರೆ ಏನೆಲ್ಲ ಪ್ರೊಸೀಜರ್ ಇದೆ, ಒಂದು ಎಕ್ಸಾಮ್ ನಡೆದು ಎಷ್ಟು ದಿವಸ ಬೇಕು ರಿಸಲ್ಟ್ ಬರೋದಕ್ಕೆ, ಏನೆಲ್ಲ ಪ್ರೊಸೀಜರ್ ಇರುತ್ತೆ, ಏನೆಲ್ಲ ಇನ್ಫಾರ್ಮೇಷನ್ ಅವ್ರು ನಮ್ಗೆ ಕೊಡ್ತಾರೆ, ನಮ್ಮಿಂದ ಏನೆಲ್ಲ ಇನ್ಫಾರ್ಮೇಷನ್ ಅವ್ರಿಗೆ ಕೊಡಬೇಕಾಗುತ್ತೆ, ನಮಗೆ ಯಾವಾಗ ಸರ್ಟಿಫಿಕೇಟ್ ಸಿಗುತ್ತೆ, ಒಂದು ಎಕ್ಸಾಮ್ ಆದ ನಂತರ ಎಷ್ಟು ಸಮಯ ಬೇಕು ಸರ್ಟಿಫಿಕೇಟ್ ಬರೋದಕ್ಕೆ, ಎಲ್ಲ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತಾರೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸೊ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET ಎಕ್ಸಾಮನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KE ಅವರು ನಡೆಸ್ತಿದ್ದಾರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ನಡೆಸ್ತಿದ್ದಾರೆ 2023ರಿಂದ. ಸೊ ಅದಕ್ಕಿಂತ ಮೊದಲು ಮೈಸೂರು ಯೂನಿವರ್ಸಿಟಿ ನಡೆಸ್ತಿತ್ತು, ಅಲ್ಲಿ ಸ್ಕ್ಯಾಮ್ ಆಗಿರುವ ಕಾರಣ ಅವರನ್ನು ಬಿಟ್ಟು ಇವಾಗ ಆ ಅಧಿಕಾರವನ್ನು, ಎಕ್ಸಾಮ್ ನಡೆಸುವ ಅಧಿಕಾರವನ್ನು KE ಅವರಿಗೆ ನೀಡಲಾಗಿದೆ. KE ಅವರು 2 ಸರ್ತಿ ಎಕ್ಸಾಮ್ ನಡೆಸಿದ್ರು, 2023, 2024ರಲ್ಲಿ. ಸೊ 2023ರಲ್ಲಿ ಈ ಎಕ್ಸಾಮ್ ನಡೆಸಿ ಮೊದಲ ಬಾರಿಗೆ ಎಕ್ಸಾಮ್ ನಡೆಸಿದ್ರು, 2024ನೇ ಬಾರಿದು 2ನೇ ಬಾರಿ ಎಕ್ಸಾಮ್ ನಡೆಸಿರುವಂಥದ್ದು. ಸೊ ಒಂದು ಎಕ್ಸಾಮ್ ನಡೆಸಿ ಆ ರಿಸಲ್ಟ್ ಬರೋದಕ್ಕೆ ಎಷ್ಟು ಟೈಮ್ ಬೇಕು, ಏನೆಲ್ಲ ಪ್ರೊಸೀಜರ್ ಇರುತ್ತೆ, ಒಂದು ಕ್ವಶನ್ ಪೇಪರ್ ಎಕ್ಸಾಮ್ ಆದ ನಂತರ ಕ್ವಶನ್ ಪೇಪರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾ, ಅಥವಾ ಸರ್ಟಿಫಿಕೇಟ್ ಯಾವಾಗ ಕೊಡ್ತಾರೆ, ಈ ಎಲ್ಲ ಇನ್ಫಾರ್ಮೇಷನನ್ನು ಡೀಟೇಲಾಗಿ ನಿಮ್ಗೆ ತೋರಿಸ್ತೇನೆ. ಸೊ 2023ರ ಡೇಟಾದ ಪ್ರಕಾರ ನಿಮಗೆ ತಿಳಿಸ್ತಾ ಹೋಗ್ತೇನೆ, ಓಕೆನಾ. ಸೊ ಫಸ್ಟಿಗೆ ಏನಾಗುತ್ತೆ ಅಂತ ಹೇಳಿದರೆ, ಕೆಳಗಿಂದ ತೋರಿಸ್ತಾ ಹೋಗ್ತಾನೆ ಏನೆಲ್ಲ ಆಯಿತು 2023 ಎಕ್ಸಾಮಲ್ಲಿ ಅಂತ. ಫಸ್ಟಿಗೆ KCET 2023 ತಾತ್ಕಾಲಿಕ ವೇಳಾಪಟ್ಟಿ ಅಂತ ಬಿಟ್ಟಿದ್ರು. ಫಸ್ಟಿಗೆ ವೇಳಾಪಟ್ಟಿ ಬಿಡ್ತಾರೆ, ಆನಂತರ KCET ಪಠ್ಯಕ್ರಮ, ಓಕೆನಾ. KCET ಪಠ್ಯಕ್ರಮ ಅಂತ ಬಿಡ್ತಾರೆ, ಸಿಲೆಬಸ್ ಬಿಡ್ತಾರೆ, ಓಕೆನಾ. ಆ ನಂತರ ಏನು ಮಾಡಿದ್ರು ಅಂದರೆ 2023ರ ಕಿರು ಅಧಿಸೂಚನೆ ಅಂತ ಬಿಟ್ಟರು. ಫಸ್ಟ್ ಟೈಮ್ ಎಕ್ಸಾಮ್ ಮಾಡಿರುವಂಥದ್ದು KE ಅವರು, ಅವಾಗ ಕಿರು ಅಧಿಸೂಚನೆ ಅಂತ ಬಿಟ್ಟರು. ನಂತರ ವಿವರವಾದ ಅಧಿಸೂಚನೆಯನ್ನು ಬಿಟ್ಟರು. ಆನಂತರ ಆನ್ಲೈನ್ ಅಪ್ಲಿಕೇಶನ್ ವಿಸ್ತರಣೆ ಬಗ್ಗೆ ವಿವರವಾದ ಅಧಿಸೂಚನೆ ಬಿಟ್ಟ ನಂತರ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಆವಾಗ ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ, ಏನಾ. ಸೊ ಕೆಲವೊಂದು ಪ್ರಾಬ್ಲಮ್, ಟೆಕ್ನಿಕಲ್ ಇಶ್ಯೂಸ್ ಇದ್ದಾರೆ, ಇಲ್ಲ ಬೇರೆ ಬೇರೆ ಇಶ್ಯೂಸ್ ಇರುತ್ತೆ, ಆವಾಗ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಅದು ಎಕ್ಸ್ಟೆಂಡ್ ಆದಾಗ ನೋಟಿಫಿಕೇಶನ್ ಬಿಡ್ತಾರೆ ಪರೀಕ್ಷೆ ಮುಂದೂಡಿರುವ ಬಗ್ಗೆ. ಸೊ ಒಂದು ಡೇಟ್ ಫಿಕ್ಸ್ ಮಾಡಿರ್ತಾರೆ, ಅದರಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಎಕ್ಸಾಮ್ ಮುಂದೆ ಹೋಗುತ್ತೆ, ಅದರ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಇಲ್ಲಿ KCET ಲಿಪಿಕಾರರ ವಿವರಗಳನ್ನು ಸಲ್ಲಿಸುವ ಬಗ್ಗೆ ಸೂಚನೆ ಮತ್ತು ಪರೀಕ್ಷಿತ ಜಿಲ್ಲಾ ಪರೀಕ್ಷಾ ಕೇಂದ್ರಗಳ ವಿವರ, ಇಲ್ಲಿ ಲಿಪಿಕಾರರ ವಿವರವನ್ನು ಕೊಡ್ತಾರೆ, ಹಾಗೆಯೇ ಪರೀಕ್ಷಿತ ಜಿಲ್ಲಾ ಕೇಂದ್ರಗಳ ವಿವರವನ್ನು ನಮಗೆ ತಿಳಿಸ್ತಾರೆ. ಆನಂತರ ಸ್ಕ್ರೈಬ್ ವಿವರಗಳ ಸಲ್ಲಿಕೆ ಲಿಂಕ್ ಅಂತ ಕೊಡ್ತಾರೆ. ಆನಂತರ ಹೊಸ ಅಪ್ಲಿಕೇಶನ್ ಮತ್ತು ಆನ್ಲೈನ್ ಅರ್ಜಿ ವೇಳಾಪಟ್ಟಿ ಅಂತ ಕೊಡ್ತಾರೆ. ಇನ್ ಕೇಸ್ ಅದು ಎಕ್ಸ್ಟೆಂಡ್ ಆಯ್ತಲ್ವ, ಎಕ್ಸ್ಟೆಂಡ್ ಆದಾಗ ಏನಾಯ್ತು ಅಂದರೆ ಹೊಸ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸಮ್ಟೈಮ್ಸ್ ಏನಾಗುತ್ತೆ, ಒಂದು ಸಲ ಅಪ್ಲಿಕೇಶನ್ ಆಗಿರುತ್ತೆ, ಮತ್ತೆ ವಾಪಸ್ಸು ಅಪ್ಲಿಕೇಶನ್ ಹಾಕೋಕ್ಕೂ ಅವಕಾಶ ಕೊಡ್ತಾರೆ. ಸೊ ಆ ಥರ ಎಕ್ಸಾಮ್ 2023ರಲ್ಲಿ ಆಗಿತ್ತು, ಅದರ ಬಗ್ಗೆ. ಮತ್ತು ಸ್ಕ್ರೈಬ್ ಪ್ರಕಟಣೆ ಅಂತ 15/12/2024ಕ್ಕೆ ಕೊಟ್ಟಿದ್ದು, 23ಕ್ಕೆ ಕೊಟ್ಟಿದ್ದರು. ಸೊ KCET 2023ರ ಆನ್ಲೈನ್ ಅರ್ಜಿ ಸಲ್ಲಿಕೆಯನ್ನು 20/12/2023 ಸಂಜೆ 5ರವರೆಗೆ ಮತ್ತು ಶುಲ್ಕ ಪಾವತಿಯನ್ನು 21/12/2023 12 ಗಂಟೆವರೆಗೆ ವಿಸ್ತರಿಸಲಾಗಿದೆ ಎಂದು ಒಂದು ನೋಟಿಫಿಕೇಷನ್ ಬಿಟ್ಟಿದ್ದರು. ನೆಕ್ಸ್ಟು ಮ್ಯಾಥಮೆಟಿಕಲ್ ಸೈನ್ಸ್ ಅಂತ ಒಂದು ನೋಟಿಫಿಕೇಷನ್ ಕೊಡ್ತಾರೆ. ಹಾಗೆಯೇ ಎಕ್ಸಾಮ್ಗೆ ಹತ್ತಿರ ಬಂದಾಗ ಎಕ್ಸಾಮ್ ಡೇಟ್ ಫಿಕ್ಸ್ ಮಾಡ್ತಾರೆ. ಆವಾಗ ಒಂದು ಏನು ಮಾಡ್ತಾರೆ ಅಂದರೆ, ಅಭ್ಯರ್ಥಿಗಳಿಗೆ KCET 2023 ಡ್ರೆಸ್ ಕೋಡ್ ಅಂತ ಒಂದು ನೋಟಿಫಿಕೇಷನ್ ಬಿಡ್ತಾರೆ, ಯಾವ ರೀತಿ ಡ್ರೆಸ್ ಕೋಡ್ ಮಾಡಬೇಕು ಅಂತ. ಹಾಗೆಯೇ KCET ಅಭ್ಯರ್ಥಿಗಳ ಪ್ರವೇಶ ಪತ್ರ ಡೌನ್ಲೋಡ್ ಕುರಿತು ಪತ್ರಿಕಾ ಪ್ರಕಟಣೆ ಅಂತ ಕೊಡ್ತಾರೆ. ಸೊ ಇಲ್ಲಿಂದ ಎಕ್ಸಾಕ್ಟಾಗಿ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಅಪ್ಲಿಕೇಶನ್ ಲಿಂಕ್ ಬಿಡ್ತಾರೆ, ಅಪ್ಲಿಕೇಶನ್ ಹಾಕಬೇಕಾಗುತ್ತೆ, ಅಧಿಸೂಚನೆ ಬರುತ್ತೆ, ಅಪ್ಲಿಕೇಶನ್ ಹಾಕ್ತೀವಿ, ಮತ್ತೆ ವಾಪಸ್ ಎಕ್ಸ್ಟೆಂಡ್ ಆಗುತ್ತೆ, ಬೇರೆ ಬೇರೆ ಇನ್ಫಾರ್ಮೇಷನ್ ಬರುತ್ತೆ, ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ, ಮತ್ತು ಡ್ರೆಸ್ ಕೋಡಿಗೆ ಒಂದು ನೋಟಿಫಿಕೇಷನ್ ಬಿಟ್ಟಾದ ಕೂಡಲೇ ಏನು ಮಾಡ್ತಾರೆ ಅಂತ ಹೇಳಿದರೆ, ಪ್ರವೇಶ ಪತ್ರದ ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ, ಅಂದರೆ ಹಾಲ್ ಟಿಕೆಟ್. ಆವಾಗ ನಮ್ಗೆ ಕನ್ಫರ್ಮ್ ಆಗುತ್ತೆ ಆ ಎಕ್ಸಾಮ್ ನಡೆಸ್ತಿದ್ದಾರೆ, ಯಾವಾಗ ಎಕ್ಸಾಮ್, ಎಲ್ಲಿ ಎಕ್ಸಾಮ್, ಯಾವ ಏರಿಯಾದಲ್ಲಿ ಎಕ್ಸಾಮ್, ಯಾವ ಎಕ್ಸಾಮ್ ಸೆಂಟ್ರಲ್ಲಿ ಎಕ್ಸಾಮ್ ಆಗ್ತಿದೆ ಅನ್ನೋದನ್ನು ಡೀಟೇಲಾಗಿ ನಮ್ಗೆ ಗೊತ್ತಾಗುತ್ತೆ. ಸೊ ಅದ ನಂತರ ಪ್ರವೇಶ ಟಿಕೆಟ್ ಡೌನ್ಲೋಡ್ ಲಿಂಕ್ ಕೊಡ್ತಾರೆ. ಸೊ ಲಿಂಕಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಕರ್ನಾಟಕ ಸರ್ಕಾರದಿಂದ PH ಅಭ್ಯರ್ಥಿಗಳಿಗೆ ಸೂಚನೆ ಮತ್ತು ಅನುಬಂಧಗಳು ಕೆಲವೊಂದು ಇನ್ಫಾರ್ಮೇಷನ್ ಇರುತ್ತೆ, ಅದನ್ನು ಕೊಡ್ತಾ ಇರ್ತಾರೆ. ಹಾಗೆಯೇ
ಜಿಲ್ಲಾವಾರು ಅಭ್ಯರ್ಥಿಗಳ ವಿವರ ಅಂತ ಕೊಡ್ತಾರೆ. ಅಭ್ಯರ್ಥಿಗಳಿಗೆ ಪೇಪರ್ 1 ಮತ್ತು ಪೇಪರ್ 2 ಬೆಲ್ ಟೈಮಿಂಗ್ಸ್ ಅಂತ ಕೊಟ್ಟಿದ್ರು. ಸೊ ಡ್ರೆಸ್ ಕೋಡ್ ಹೇಗೆ ನೋಟಿಫಿಕೇಶನ್ ಕೊಡ್ತಾರೋ ಹಾಗೆಯೇ ಬೆಲ್ ಟೈಮಿಂಗ್ಸ್ ಅಂತ ನೋಟಿಫಿಕೇಶನ್ ಕೊಟ್ಟಿದ್ರು. ಆನಂತರ ಮತ್ತೆ ಏನಾಯಿತು ಅಂತ ಹೇಳಿದರೆ ಎಕ್ಸಾಮ್ ನಡೀತು. ಜನವರಿ 2024 ಎಕ್ಸಾಮ್ ನಡೆಯುತ್ತೆ. ಮತ್ತು ಹಾಗೆ ಎಕ್ಸಾಮ್ ನಡೆದ ನಂತರ ಹಾಗೆ ಇದ್ಬಿಡ್ತಿತ್ತು. ಹಾಗೆ ಮತ್ತೆ ಏನಾಯಿತು, KSRTC ತಮ್ಮ ಅರ್ಜಿ ಸಂಖ್ಯೆಯನ್ನು ಕಳೆದುಕೊಂಡಿರೋ ಅಭ್ಯರ್ಥಿಗಳು ತಮ್ಮ ಆಧಾರ್ ಕಾರ್ಡ್, ಅಂಚೆ ಕಚೇರಿ ಚಲನ್ ಪ್ರತಿ, ಮೊಬೈಲ್ ಸಂಖ್ಯೆ ಅಥವಾ SLC ಮಾರ್ಕ್ಸ್ ಕಾರ್ಡನ್ನು KSET@gmail.comಗೆ ಮಾಡಬಹುದು ಮತ್ತು ವಿವರವನ್ನು ಪಡೆದ ಮೇಲೆ ಅರ್ಜಿ ಸಂಖ್ಯೆಯನ್ನು ಕಳಿಸಲಾಗುತ್ತೆ. ಸೊ ಸಮ್ಟೈಮ್ಸ್ ಏನಾಗುತ್ತೆ, ಅಪ್ಲಿಕೇಶನ್ ಹಾಕಿರ್ತಾರೆ, ಅರ್ಜಿ ಸಂಖ್ಯೆ ಕಲ್ತ್ಕೊಂಡಿರ್ತಾರೆ. ಆವಾಗ ಏನಾಗುತ್ತೆ ಅಂದರೆ KSETನಿಂದ KEಯಿಂದ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಏನಂತಂದರೆ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ, ಅಂಚೆ ಕಚೇರಿಯ ಚಲನ್ ಪ್ರತಿ, ಈ ಥರ ಯಾವುದೇ ಒಂದು ಸಂಖ್ಯೆಯನ್ನು ಇಟ್ಕೊಂಡು ನೀವು ವಾಪಸ್ ಅಪ್ಲಿಕೇಶನ್ ನಂಬರನ್ನು ಪಡ್ಕೋಬೋದು ಅಂತ ಹೇಳಿರ್ತಾರೆ. ಸೊ ಅದನ್ನು ನೋಟಿಫಿಕೇಶನ್ ಬಿಡ್ತಾರೆ. ಆನಂತರ ಏನಾಗುತ್ತೆ ಅಂತ ಹೇಳಿದರೆ, ಸೊ ತಾತ್ಕಾಲಿಕ ಕೀ ಉತ್ತರಗಳು ಏನಾಗುತ್ತೆ ಅಂದರೆ, ಎಕ್ಸಾಮ್ ಆಯಿತು, ಇವಾಗ ಎಕ್ಸಾಮ್ ಆಯಿತು, ಎಕ್ಸಾಮ್ ಆದ ಕೂಡಲೇ ತಾತ್ಕಾಲಿಕ ಕೀ ಉತ್ತರಗಳಂತ ಬಿಡ್ತಾರೆ. ತಾತ್ಕಾಲಿಕ, ಟೆಂಪರರಿ, ಓಕೆನಾ, ಪ್ರೊವಿಷನಲ್ ಕೊಡ್ತಾರೆ. ನೆಕ್ಸ್ಟು ತಾತ್ಕಾಲಿಕ ಕೀ ಉತ್ತರ ಸಂಬಂಧಿಸಿದ ಪ್ರಕಟಣೆ ಅಂತ ಕೊಡ್ತಾರೆ. ಅದು ಪ್ರಕಟಣೆ ಜೊತೆಗೆ ಲಿಂಕ್ ಕೊಡ್ತಾರೆ. ಸೊ KSET 2023 ತಾತ್ಕಾಲಿಕ ಕೀ ಉತ್ತರ ಆಕ್ಷೇಪಣೆ ಸಲ್ಲಿಸಲು ದಿನಾಂಕ ಅಂತ ಕೊಡ್ತಾರೆ. ಸೊ ಏನಾಗುತ್ತೆ ಅಂತ ಹೇಳಿದರೆ, ಎಕ್ಸಾಮ್ ನಡೆಸ್ತಾರೆ. ಎಕ್ಸಾಮ್ ನಡೆಸಿ ಕ್ವಶನ್ ಪೇಪರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ, ಕ್ವಶನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು. ಓಕೆನಾ, ಇದೊಂದು ಪ್ರೊಸೆಸ್ ಇರುತ್ತೆ. ಸೊ ಫಸ್ಟಿಗೆ ತಾತ್ಕಾಲಿಕ ಕೀ ಆನ್ಸರನ್ನು ಬಿಡ್ತಾರೆ. ನಾವು ಅಬ್ಜೆಕ್ಷನನ್ನು ಹಾಕಬೇಕಾಗುತ್ತೆ. ಅಬ್ಜೆಕ್ಷನ್ ಹಾಕಿದ ನಂತರ ಮತ್ತೆ ಆಕ್ಷೇಪಣೆ ಸಲ್ಲಿಸಲು ದಿನಾಂಕ ಅಂತ ಕೊಟ್ಟಿರ್ತಾರೆ, ವಿಸ್ತರಣೆ ದಿನಾಂಕ. ಮತ್ತೆ ಅದು ಎಕ್ಸ್ಟೆಂಡ್ ಆಗುತ್ತೆ, ವಿಸ್ತರಣೆ ದಿನಾಂಕ ಆಗುತ್ತೆ. ಪರಿಷ್ಕೃತ ಕೀ ಉತ್ತರಗಳು, ಇದು ಫೈನಲ್ ಕೀ ಆನ್ಸರ್. ಸೊ ಇದು ಫೈನಲ್ ಕೀ ಆನ್ಸರನ್ನು ಕೊಟ್ಟಿರ್ತಾರೆ. ಪ್ರಕಟಣೆ, ಪರೀಕ್ಷಿತ ಕೀ ಉತ್ತರಗಳು, ಅಲ್ಲಿ ನೋಟಿಫಿಕೇಶನ್ ಒಂದನ್ನು ಬಿಡುಗಡೆ ಮಾಡಿ ಇಲ್ಲಿ ಕೀ ಉತ್ತರಗಳನ್ನು ಬಿಡುಗಡೆ ಮಾಡ್ತಾರೆ. ಸೊ ನಂತರ ಅಂತಿಮ ಕೀ ಉತ್ತರ, ಫೈನಲ್ ಆಗಿ ಒಂದು ಕೀ ಉತ್ತರ ಬಿಡ್ತಾರೆ, ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಓಕೆನಾ. ಸೊ ಆನಂತರ ತಾತ್ಕಾಲಿಕ ಸ್ಕೋರ್ ಪಟ್ಟಿ ಅಂತ ಬಿಡ್ತಾರೆ. ಸೊ ಜನವರಿ 13 ಎಕ್ಸಾಮ್ ಆಗಿರುವಂಥದ್ದು. ಸೊ ಸ್ಕೋರ್ ಪಟ್ಟಿ ಯಾವಾಗ ಬಂದಿತ್ತು ಅಂತ ನೋಡ್ತೀನಿ. ತಾತ್ಕಾಲಿಕ ಸ್ಕೋರ್ ಪಟ್ಟಿ, ಪ್ರೊವಿಷನಲ್ ಸ್ಕೋರ್ ಪಟ್ಟಿ ಬಂದಿರುವಂಥದ್ದು. ಸೊ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ, ಅದರಲ್ಲಿ ಡೇಟ್ ಇರುತ್ತೆ, ಅಲ್ಲಿ ಹೋಗಿ ನಾವು ನೋಡ್ಬೋದು. ಆನಂತರ ಫಲಿತಾಂಶ KSET ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಅಂತ ಕೊಟ್ಟಿದ್ರು. ಅಲ್ಲಿ ನೋಡಬೇಕಾದ್ರೆ ಆಲ್ಮೋಸ್ಟ್ ಒಂದು 4-5 ತಿಂಗಳು ಬಿಟ್ಟೇ ರಿಸಲ್ಟನ್ನು ಕೊಟ್ಟಿರ್ತಾರೆ. ಸೊ ನೋಡೋದಾದರೆ ನೋಡಿ, ಜನವರಿ 13, 2024 ಎಕ್ಸಾಮ್ ಆಗಿರುವಂಥದ್ದು. ಇದರಲ್ಲಿ ಡೇಟ್ ಒಂದು ಕೊಟ್ಟಿಲ್ಲ. ಸೊ ಕಟ್ ಆಫ್ ಬಂದಿರೋದಂತೂ ಒಂದು 5-6 ತಿಂಗಳಾದ ನಂತರ, ಓಕೆನಾ. ಜುಲೈ 13 ರಿಸಲ್ಟ್ ಬಂದಿರುವಂಥದ್ದು. ಓಕೆನಾ, ತುಂಬ ಟೈಮ್ ತೊಗೊಳುತ್ತೆ, ತುಂಬ ಟೈಮ್ ಪ್ರೋಸೆಸ್ ಇರೋ ಕಾರಣ ಟೈಮ್ ತೊಗೊಳುತ್ತೆ. 2023 ತಾತ್ಕಾಲಿಕ ಫಲಿತಾಂಶಗಳ ಪಟ್ಟಿ ಪ್ರಕಟಣೆ ಆದ ಕೂಡಲೇ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆ ಪರಿಶೀಲನೆ ವೇಳಾಪಟ್ಟಿ ಕೊಟ್ಟಿರ್ತಾರೆ. ಪರೀಕ್ಷೆಗೆ ಸಂಬಂಧಿಸಿದ ತಿದ್ದುಪಡಿ ಕೆಲವೊಂದು ಆಗಿರುತ್ತೆ. ಡಾಕ್ಯುಮೆಂಟ್ ಪರಿಶೀಲನೆಗೆ ಅಂತಿಮ ಅವಕಾಶ ಅಂತ ಕೊಡ್ತಾರೆ. ಈ ಥರ ಪ್ರೊಸೆಸ್ ಹೋಗ್ತಾ ಇರುತ್ತೆ. ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅದು ಬೇರೆ ಬೇರೆ ಅವಕಾಶಗಳನ್ನು ಕೊಡ್ತಾ ಹೋಗ್ತಾರೆ. ಓಕೆನಾ. ಈ ಥರ ಟೋಟಲ್ ಆಗಿ ಒಂದು ಎಕ್ಸಾಮ್ ಸ್ಟಾರ್ಟ್ ಆಗಿ ಒಂದು 5-6 ತಿಂಗಳವರೆಗೆ ಪ್ರೋಸೆಸ್ ಹೋಗಿತ್ತು 2023 ಎಕ್ಸಾಮ್. ಸೊ ಸ್ವಲ್ಪ ಟೈಮ್ ತಗೊಳ್ತಾ ಹೋಗುತ್ತೆ. ಸೊ ವೆಯ್ಟ್ ಮಾಡಬೇಕಾಗುತ್ತೆ. ಸುಮ್ಮನೆ ನಾವು ಇವಾಗ ಬರುತ್ತೆ ಅದರ ನಂಬಿಕೆ ಬಿಟ್ಬಿಡಬೇಡಿ. ಸೊ ಬರುತ್ತೆ, ರಿಸಲ್ಟ್ ಬಂದೇ ಬರುತ್ತೆ. ಬಟ್ ಅವರು ಟೈಮ್ ತಗೋತಾರೆ, ಅದರ ಪ್ರೋಸೆಸ್ ಇರುತ್ತೆ, ಆ ಪ್ರೋಸೆಸ್ ಪ್ರಕಾರನೇ ಹೋಗ್ತಾರೆ. ಓಕೆನಾ. ಇದು ಫಸ್ಟ್ ಎಕ್ಸಾಮ್ ಆಗಿರೋ ಕಾರಣ ಇಷ್ಟೆಲ್ಲ ಪ್ರೋಸೆಸ್ ಆಗಿರುತ್ತೆ. ಸೊ ಈ ಸರ್ತಿ 2ನೇ ಎಕ್ಸಾಮ್ ಆಗಿರೋದು 2024 ಅಷ್ಟೊಂದು ಪ್ರೋಸೆಸ್ ಇಲ್ಲ ಅಂದ್ಕೋತೀನಿ. ಬೇಗ ರಿಸಲ್ಟ್ ಬರುವಂಥ ಚಾನ್ಸಸ್ ಇದೆ. ಓಕೆನಾ. ಸೊ ವೆಯ್ಟ್ ಮಾಡಿ, ರಿಸಲ್ಟಿಗೆ ವೆಯ್ಟ್ ಮಾಡಿ, ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.